ನಮಸ್ಕಾರ ಫ್ರೆಂಡ್ಸ್. ಕಳೆದ ಕೆಲವು ವಿಡಿಯೋಗಳಲ್ಲಿ ಮಾರ್ಕೆಟ್ ಅಪ್ಡೇಟ್ ಅನ್ನು ನೋಡಿದ್ವಿ. ಆದರೆ ಇವತ್ತಿನಿಂದ ಅಸಲಿ ಚಾಪ್ಟರ್ ಓಪನ್ ಆಗ್ತಾ ಇದೆ. ಇವತ್ತಿನಿಂದ ನಮ್ಮ ಚಾನೆಲ್ನಲ್ಲಿ ಕ್ರಿಪ್ಟೋ ಮಾಸ್ಟರ್ ಕ್ಲಾಸ್ ಝೀರೋ ಟು ಹೀರೋ ಸರಣಿ ಅಧಿಕೃತವಾಗಿ ಲಾಂಚ್ ಆಗ್ತಾ ಇದೆ. ನೋಡಿ, ಈ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಬರೀ ಟ್ರೇಡರ್ ಆಗೋದಷ್ಟೇ ಅಲ್ಲ, ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಒಬ್ಬ ಪ್ರೋ ತರ ರಿಸರ್ಚ್ ಮಾಡೋದನ್ನ ಕಲಿತೀರಾ. ಇದಕ್ಕಾಗಿ ನಾನು ನಮ್ಮ ಚಾನೆಲ್ನಲ್ಲಿ ಒಂದು ಸಪರೇಟ್ ಮಾಸ್ಟರ್ ಕ್ಲಾಸ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಅಲ್ಲಿ ನೀವು ಮೊದಲನೇ ವಿಡಿಯೋಯಿಂದ ಪೂರ್ತಿ ಸರಣಿಯನ್ನ ಆರ್ಡರ್ ಪ್ರಕಾರ ಮುಂದೆ ನೋಡ್ಬೋದು. ಒಂದು ವಿಷಯ ನೆನಪಿಡಿ, ನನ್ನ ಈ ಮಾಸ್ಟರ್ ಕ್ಲಾಸ್ ಅಂದ್ರೆ ಬರೀ ಯಾವಾಗ ಬೈ ಮಾಡಬೇಕು, ಯಾವಾಗ ಸೇಲ್ ಮಾಡಬೇಕು ಅನ್ನೋದಷ್ಟೇ ಅಲ್ಲ. ಈ ಕೋರ್ಸ್ನಲ್ಲಿ ನೀವು ಬ್ಲಾಕ್ ಚೈನ್ ಅಂದ್ರೇನು, ಕ್ರಿಪ್ಟೋ ಕರೆನ್ಸಿ ಹಿಂದಿರುವಂತಹ ತಂತ್ರಜ್ಞಾನ ಯಾವುದು, ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೇನು ಅನ್ನೋ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ಡ್ ವಿಷಯಗಳನ್ನ ಕಲಿತೀರಾ. ಯಾಕಂದ್ರೆ ಟೆಕ್ನಾಲಜಿ ಅರ್ಥ ಆದ್ರೆ ಮಾತ್ರ ನೀವು ಲಾಂಗ್ ಟರ್ಮ್ ನಲ್ಲಿ ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಅಥವಾ ಇನ್ವೆಸ್ಟರ್ ಆಗೋದಕ್ಕೆ ಸಾಧ್ಯ. ನಾನು 2017ರಿಂದ ಈ ಫೀಲ್ಡ್ ನಲ್ಲಿದ್ದೀನಿ. ಕಳೆದ 8 ವರ್ಷಗಳ ನನ್ನೆಲ್ಲಾ ಸಕ್ಸಸ್ ಮತ್ತು ಫೇಲ್ಯೂರ್ಗಳ ಅನುಭವವನ್ನ ಈ ವಿಡಿಯೋಗಳಲ್ಲಿ ಇಡ್ತಾ ಇದ್ದೀನಿ. ಹೊರಗಡೆ ಇದೇ ನಾಲೆಡ್ಜ್ಗೆ ಜನ 5,000ದಿಂದ 1,00,000 ರೂಪಾಯಿವರೆಗೂ ಚಾರ್ಜ್ ಮಾಡೋರಿದ್ದಾರೆ. ಆದ್ರೆ ನಾನು ಈ ಕೋರ್ಸ್ ಅನ್ನ ಫ್ರೀ ಆಗಿ ಕೊಡೋಕೆ ಕಾರಣ, ನಮ್ಮ ಕನ್ನಡಿಗರಿಗೆ ಕ್ರಿಪ್ಟೋ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಇಲ್ಲದೆ ಇರುವಂತಹ ಕಾರಣ ನಮ್ಮ ಜನ ಸ್ಕ್ಯಾಮ್ಗೆ ಸಿಕ್ಕಿ ಹಣ ಕಳ್ಕೊತಿದ್ದಾರೆ. ಆ ರೀತಿಯಾಗಿ ಆಗ್ಬಾರ್ದು ಎಂಬ ಒಂದೇ ಒಂದು ಕಾರಣಕ್ಕೆ ಇದನ್ನ ಸಂಪೂರ್ಣವಾಗಿ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ನನ್ನ ವಿಷಯ ತುಂಬಾನೇ ಸಿಂಪಲ್: ಲರ್ನ್ ಟುಗೆದರ್, ಗ್ರೋ ಟುಗೆದರ್. ಹಾಗಾಗಿ ಈ ವಿಡಿಯೋವನ್ನ ಈಗಲೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಶೇರ್ನಿಂದ ನಮ್ಮವರು ಯಾರೋ ಒಬ್ರು ದೊಡ್ಡ ಮೋಸದಿಂದ ಬಚಾವಾಗ್ಬೋದು. ಸರಿ, ಈಗ ವಿಷಯಕ್ಕೆ ಬರೋಣ. ನಾವು ಕ್ರಿಪ್ಟೋ ಬಗ್ಗೆ ಕಲಿಯೋಕ್ಕೂ ಮೊದಲು ಅಸಲಿ ಹಣ ಅಂದ್ರೆ ಏನು, ಅದು ಹೇಗೆ ಬಂತು ಅನ್ನೋದನ್ನ ತಿಳ್ಕೋಬೇಕು. ಯಾಕಂದ್ರೆ ಹಳೆಯ ಹಿಸ್ಟರಿ ಗೊತ್ತಾದ್ರೆ ಮಾತ್ರ ನಮಗೆ ಫ್ಯೂಚರ್ ಅರ್ಥ ಆಗುತ್ತೆ. ಓಕೆ, ಹಾಗಾದ್ರೆ ಬನ್ನಿ ವಿಷಯಕ್ಕೆ ಬರೋಣ. ದಿ ಬಾರ್ಟರ್ ಸಿಸ್ಟಮ್. ನೋಡಿ ಫ್ರೆಂಡ್ಸ್, ಸಾವಿರಾರು ವರ್ಷಗಳ ಹಿಂದೆ ಈಗಿನ ತರ ನೋಟು ಅಥವಾ ನಾಣ್ಯಗಳೇನಿರಲಿಲ್ಲ. ಆಗ ಜನ ಬಳಸುತ್ತಿದ್ದದ್ದೇ ಬಾರ್ಟರ್ ಸಿಸ್ಟಮ್, ಅಂದ್ರೆ ವಸ್ತು ವಿನಿಮಯ ಪದ್ಧತಿ. ಸರಳವಾಗಿ ಹೇಳಬೇಕು ಅಂದ್ರೆ, ನಿಮ್ಮ ಹತ್ರ ಅಕ್ಕಿ ಇದೆ, ನನ್ನ ಹತ್ರ ಗೋಧಿ ಇದೆ ಅಂತ ಅನ್ಕೊಳ್ಳಿ. ನನಗೆ ಅಕ್ಕಿ ಬೇಕು ಅಂದಾಗ ನಾನು ನಿಮ್ಗೆ ಸ್ವಲ್ಪ ಗೋಧಿ ಕೊಟ್ಟು ನಿಮ್ಮಿಂದ ಅಕ್ಕಿ ತಗೋತಿದ್ದೆ. ಆದ್ರೆ ಒಂದು ವಸ್ತುವಿನ ಬದಲಿಗೆ ಇನ್ನೊಂದು ವಸ್ತುವನ್ನ ಬದಲಾಯಿಸಿಕೊಳ್ಳುವುದು, ಇದನ್ನೇ ಬಾರ್ಟರ್ ಸಿಸ್ಟಮ್ ಅಂತಾರೆ. ಆದ್ರೆ ಈ ಪದ್ಧತಿಯಲ್ಲಿ ದೊಡ್ಡ ತೊಂದರೆಗಳಿತ್ತು. ಈಗ ನನಗೆ ಅಕ್ಕಿ ಬೇಕು, ಆದ್ರೆ ನಿಮ್ಗೆ ನನ್ನ ಹತ್ತಿರ ಇರುವಂತಹ ಗೋಧಿ ಬೇಡ, ನಿಮ್ಗೆ ಬೇಡ ಬೇಕು ಅಂದ್ಕೊಳ್ಳಿ. ಆಗ ನೀವು ವ್ಯಾಪಾರ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಮ್ಗೆ ಬೇಕಾದವರು ಸಿಗುವವರೆಗೂ ಹುಡುಕ್ಬೇಕಿತ್ತು. ಈ ಸಮಸ್ಯೆಗಳನ್ನ ಹೋಗಲಾಡಿಸಲು ಮನುಷ್ಯ ಕಂಡುಹಿಡಿದಿದೆ ಹಣ. ಇದು ಒಂದೇ ದಿನದಲ್ಲಿ ಬರಲಿಲ್ಲ, ಹಂತ ಹಂತವಾಗಿ ಬಂತು. ಜನ ವಸ್ತುಗಳ ಬದಲು ಬೆಲೆ ಬಾಳುವ ಲೋಹಗಳನ್ನ ಕೊಡೋಕೆ ಶುರು ಮಾಡಿದ್ರು. ಉದಾಹರಣೆಗೆ ಚಿನ್ನ ಮತ್ತು ಬೆಳ್ಳಿ. ಆಮೇಲೆ ರಾಜರುಗಳು ತಮ್ಮ ಮುದ್ರೆ ಇರುವಂತಹ ಚಿನ್ನದ ಅಥವಾ ತಾಮ್ರದ ನಾಣ್ಯಗಳನ್ನ ತಂದ್ರು. ನಾಣ್ಯಗಳನ್ನ ಹೊತ್ಕೊಂಡು ಓಡಾಡಕ್ಕೆ ಕಷ್ಟ ಆದಾಗ ಬ್ಯಾಂಕ್ ಮತ್ತು ಸರ್ಕಾರಗಳು ಕಾಗದದ ನೋಟುಗಳನ್ನ ತಂದವು. ಇದನ್ನೇ ನಾವು ಇಂದು ಬಳಸುತ್ತಿರುವಂತಹ ರೂಪಾಯಿ ಅಥವಾ ಡಾಲರ್. ಕಾಲ ಬದಲಾದಂತೆ ನಾವು ಫಿಸಿಕಲ್ ಮನಿ ಅಂದ್ರೆ ಕೈಯಲ್ಲಿ ಮುಟ್ಟೋ ನೋಟುಗಳಿಂದ ಡಿಜಿಟಲ್ ಮನಿಗೆ ಶಿಫ್ಟ್ ಆದ್ವಿ. ಮೊದಲು ಬ್ಯಾಂಕ್ಗೆ ಹೋಗಿ ಲೈನ್ ನಿಂತು ದುಡ್ಡು ಡ್ರಾ ಮಾಡ್ತಿದ್ವಿ ಅಲ್ವಾ. ಆಮೇಲೆ ATM ಬಂತು. ಈಗ ಜೇಬ್ನಲ್ಲಿ ದುಡ್ಡು ಇಲ್ಲದಿದ್ರು ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ಸ್ಕ್ಯಾನ್ ಮಾಡಿ ಪೇ ಮಾಡ್ತಿದೀವಿ. ಇಲ್ಲಿ ನಾವು ದುಡ್ಡನ್ನು ನೋಡ್ತಾ ಇಲ್ಲ, ಜಸ್ಟ್ ಸ್ಕ್ರೀನ್ ಮೇಲೆ ನಂಬರ್ ಅಷ್ಟೇ ಕಾಣುತ್ತೆ. ಇದನ್ನೇ ನಾವು ಡಿಜಿಟಲ್ ಮನಿ ಅಂತೀವಿ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಈ ಎಲ್ಲಾ ಡಿಜಿಟಲ್ ವ್ಯವಹಾರವನ್ನ ಬ್ಯಾಂಕ್ ಅಥವಾ ಸರ್ಕಾರ ಕಂಟ್ರೋಲ್ ಮಾಡುತ್ತೆ. ಅವರು ಮನ್ಸು ಮಾಡಿದ್ರೆ ನಿಮ್ಮ ಅಕೌಂಟ್ ಫ್ರೀಸ್ ಮಾಡಬಹುದು ಅಥವಾ ಲಿಮಿಟ್ ಹಾಕ್ಬೋದು. ಹಾಗಾದ್ರೆ ಬ್ಯಾಂಕ್ ಅಥವಾ ಸರ್ಕಾರದ ಹಂಗಿಲ್ಲದೆ ನಮ್ಮ ದುಡ್ಡು ನಮ್ಮ ಹತ್ತಿರವೇ ಇರುವ ಹಾಗೆ ಇಡೀ ಪ್ರಪಂಚದಾದ್ಯಂತ ಸೆಕೆಂಡ್ಗಳಲ್ಲಿ ಕಳಿಸೋಕೆ ಸಾಧ್ಯ ಇಲ್ವಾ? ಖಂಡಿತ ಇದೆ. ಅದೇ ಕ್ರಿಪ್ಟೋ ಕರೆನ್ಸಿ. ಇವತ್ತು ನಾವು ಹಣದ ಇತಿಹಾಸವನ್ನ ನೋಡಿದ್ವಿ. ಮುಂದಿನ ಪಾರ್ಟ್ನಲ್ಲಿ ಈ ಡಿಜಿಟಲ್ ಮನಿಗಿಂತ ಕ್ರಿಪ್ಟೋ ಕರೆನ್ಸಿ ಹೇಗೆ ಡಿಫ್ರೆಂಟ್ ಮತ್ತು ಅಸಲಿ ಬ್ಲಾಕ್ ಚೈನ್ ಅಂದ್ರೆ ಏನು ಅನ್ನೋದನ್ನ ಮಿಸ್ ಮಾಡದೆ ನೋಡಿ. ನೆನಪಿರ್ಲಿ, ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.